ನಮಸ್ತೆ ಕರ್ನಾಟಕ. ನಾವು ನಿಮ್ ಚಿತ್ರದುರ್ಗದ ಜೋಡಿ ಚಂದ್ರಕಲಾ ಕುಮಾರ್ ಕೋಟೆನಾಡು. ಹೊಸದಾಗಿ ಯಾರಾದ್ರೂ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ನೋಡಿ. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ನಾವು ಹೋಗ್ತಾ ಇರೋದು ಕಣಿವೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಮ್ ಚಿತ್ರದುರ್ಗದಲ್ಲಿರುವಂತ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ನಾವಿವತ್ ಬಂದಿರೋದು ಕಣಿವೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಚಿತ್ರದುರ್ಗದಲ್ಲಿರುವಂತಹ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಸಿಟಿಯಿಂದ ಸ್ವಲ್ಪ ದೂರ ಇದೆ. ಈ ದೇವಸ್ಥಾನ ಬೆಂಗಳೂರು ಹೋಗುವಂತ ರೋಡ್ ಸೈಡ್ ಅಲ್ಲೇ ಸಿಗುತ್ತೆ. ದೇವಸ್ಥಾನದ ಬಗ್ಗೆ ಹೇಳ್ಬೇಕಂತಂದ್ರೆ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಯಾವಾಗ್ಲಾದ್ರೂ ನೀವು ನಮ್ ಚಿತ್ರದುರ್ಗಕ್ಕೆ ಬಂದ್ರೆ ಈ ಪ್ಲೇಸಿಗೆ ಒಂದ್ಸರಿ ಬಂದು ವಿಸಿಟ್ ಮಾಡಿ ಹೋಗಿ. ಈ ದೇವಸ್ಥಾನ ಈಗ 2 ವರ್ಷದಿಂದ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಮೊದಲೆಲ್ಲ ಚಿಕ್ಕ ದೇವಸ್ಥಾನ ಇತ್ತು, ಹಾಗಾಗಿ ಅಷ್ಟೊಂದೇನ್ ಭಕ್ತಾದಿಗಳು ಬರ್ತಿರ್ಲಿಲ್ಲ. ಈಗ ಚೆನ್ನಾಗೆಲ್ಲ ಇಂಪ್ರೂವ್ ಆದ್ಮೇಲೆ ಜಾಸ್ತಿ ಜನ. ಈಗ ನಾವು ದೇವಸ್ಥಾನ ಹತ್ರ ಬಂದು ನಮ್ಮ ಮನೆಯವ್ರು ಗಾಡಿ ಪಾರ್ಕ್ ಮಾಡ್ತಿದ್ದಾರೆ. ಈಗ ನಾವು ದೇವಸ್ಥಾನದೊಳಗೆ ಹೋಗೋಣ ಬನ್ನಿ. ಈಗ ನಾನು ಮೊದ್ಲಿಗೆ ಹಣ್ಣು ಕಾಯಿ ಎಲ್ಲ ತಗೊಂತಾ ಇದ್ದೀನಿ. ತಗೊಂಡ್ಬಿಟ್ಟು ಆಮೇಲೆ ದೇವಸ್ಥಾನದೊಳಗೆ ಹೇಗಿದೆ ಅಂತ ತೋರಿಸ್ತೀನಿ. ಈಗ ಹಣ್ಣು ಕಾಯಿ ಮತ್ತೆ ಎಳ್ಳು ಬತ್ತಿ ಎಲ್ಲ ತಗೊಂಡ್ಬಿಟ್ಟು ಈಗ ಹೋಗೋಣ. ಇಲ್ಲಿ ಪ್ರತಿ ಶನಿವಾರನು ತುಂಬಾ ರಶ್ ಇರುತ್ತೆ, ತುಂಬಾ ಜನ ಬರ್ತಾರೆ. ಸುತ್ತಮುತ್ತ ಹಳ್ಳಿಯವರು, ಸಿಟಿಯವರು ಎಲ್ಲ ತುಂಬಾ ಜನ ಇರ್ತಾರೆ ಇಲ್ಲಿ. ನೋಡಿ ಈಗ ತೋರಿಸ್ತಾ ಇದೀನಿ ಎಷ್ಟ್ ಜನ ಬಂದಿದ್ದಾರೆ ಅಂತ. ತುಂಬಾ ವೆಹಿಕಲ್ ನಿಲ್ಸಿರ್ತಾರೆ. ವೆಹಿಕಲ್ ನಿಲ್ಸೋದಕ್ಕಂತೂ ಒಂದೊಂದ್ಸರಿ ಜಾಗನೇ ಇರಲ್ಲ, ಅಷ್ಟು ಜನ ಬರ್ತಾರೆ. ನೋಡಿ ಎಷ್ಟು ಜನ ಬಂದಿದ್ದಾರೆ, ತುಂಬಾ ಜನ ಇರ್ತಾರೆ. ನೀವು ಯಾರಾದ್ರೂ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ಯಾವಾಗಾದ್ರೂ ಬಂದಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ತಿಳಿಸ್ರಿ ಬಂದಿದ್ದೆ ಅಂತ. ಇಲ್ಲ ಬಂದಿಲ್ದಿರೋರು ಒಂದ್ಸರಿ ಬಂದು ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ರಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಇವತ್ತು ಬೆಣ್ಣೆಯಲ್ಲೆಲ್ಲ ಅಲಂಕಾರ ಮಾಡಿದ್ರು. ವಿಡಿಯೋನು ಹಾಕ್ತೀನಿ, ಒಂದ್ಸರಿ ನೋಡ್ರಿ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ನೋಡಿ ಈಗ ದೇವಸ್ಥಾನ ಸುತ್ತ ಎಲ್ಲ ತೋರಿಸ್ತಾ ಇದೀನಿ. ಎಷ್ಟು ಚೆನ್ನಾಗಿದೆ ಅಂದ್ರೆ, ನಾವು ಫಸ್ಟ್ ಅಂದ್ರೆ ಇಲ್ಲಿ ಚಿತ್ರದುರ್ಗಕ್ಕೆ ಬಂದು ಈಗ ನಾವು 3 ವರ್ಷ ಆಯ್ತು. ಮೊದ್ಲು ಹಿರಿಯೂರಲ್ಲಿ ಇದ್ವಿ. ನಾವು ಸ್ಟಾರ್ಟಿಂಗ್ ಹಿರಿಯೂರಿಂದ ಇಲ್ಲಿಗೆ ಬಂದಾಗ ಇಲ್ಲಿ ಏನು ಇನ್ನ ದೇವಸ್ಥಾನ ಅಷ್ಟೊಂದು ಇಂಪ್ರೂವ್ ಆಗಿರ್ಲಿಲ್ಲ. ಈಗೀಗ 2 ವರ್ಷದಿಂದ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ನೋಡ್ರಿ ಈಗ ನಾನು ದೀಪ ಹಚ್ತಾ ಇದೀನಿ. ದೀಪ ಹಚ್ಬಿಟ್ಟು ಆಮೇಲೆ ಒಳಗಡೆ ದರ್ಶನಕ್ಕೆ ಹೋಗೋಣ. ಈಗ ಎಳ್ಳು ಬತ್ತಿ ಹಚ್ಚೋಣ ಅಂತ ಹೇಳಿ ಈಗ ಎಳ್ಳು ಬತ್ತಿ ಎಲ್ಲ ಹಚ್ತಾ ಇದ್ದೀನಿ. ನೀವು ಅಲ್ಲಿಂದನೇ ಆರತಿ ತಗೊಳ್ಳಿ, ನಿಮ್ಗೂ ಎಲ್ಲ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಈಗ ಒಳಗಡೆ ಹೋಗೋಣ. ಆ ಕಡೆ ಅಲ್ಲಿ ಪ್ರಸಾದ ಕೊಡುವಂತ ಜಾಗ. ಈಗ ಇಲ್ಲಿ ಏನ್ ಗೊತ್ತಾ, ತುಂಬಾ ಜನ ಇರೋದ್ರಿಂದ ಬ್ಯಾಚ್ ವೈಸ್ ಒಳಗ್ ಬಿಡ್ತಾರೆ. ಸೊ ಒಂದ್ ಬ್ಯಾಚ್ ಆರತಿ ಆದ್ಮೇಲೆ ಮತ್ತೆ ಇನ್ನೊಂದ್ ಬ್ಯಾಚ್ ಆರತಿ ಆದ್ಮೇಲೆ ಆತರ ಬ್ಯಾಚ್ ವೈಸ್ ಬಿಡ್ತಾರೆ ಒಳಗಡೆ. ಒಂದ್ 20 ಜನ 30 ಜನ ಆ ರೀತಿ ತುಂಬಾ ಜನ ಬಂದಿರ್ತಾರಲ್ವಾ, ಈ ರೀತಿ ಕ್ಯೂ ಸಿಸ್ಟಮ್ ಇರುತ್ತೆ. ಈಗ ಆಂಜನೇಯ ಸ್ವಾಮಿ ದರ್ಶನ ತಗೋಣ ಬನ್ನಿ. ಓಂ ನಮೋ ಹನುಮತೆ ತುಭ್ಯಂ ನಮೋ ಮಾರುತಸೂನವೇ ನಮಃ ಶ್ರೀರಾಮ ಭಕ್ತಾಯ ಶ್ಯಾಮಸ್ಯಾಯ ಚ ತೇ ನಮಃ. ಓಂ ನೋಡಿ ಎಲ್ರು ದರ್ಶನ ತಗೊಂಡ್ರ. ಈಗ ನಾನು ಹೇಳಿದ್ನಲ್ವಾ ಬೆಣ್ಣೆಯಿಂದಾನೇ ಅಲಂಕಾರ ಮಾಡಿದ್ರು, ಹೂವಿನಿಂದ ಬೆಣ್ಣೆಯಿಂದ ಅಂತ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಾರೆ ಅಂದ್ರೆ ಪ್ರತಿ ವಾರನು ಒಂದೊಂದ್ ರೀತಿ ಅಲಂಕಾರ ಮಾಡ್ತಾರೆ. ನೋಡೋದಕ್ಕೆ 2 ಕಣ್ಣು ಸಾಲಲ್ಲ ಆ ರೀತಿ ಅಲಂಕಾರ ಮಾಡಿರ್ತಾರೆ. ನನ್ಗಂತೂ ಅಲ್ಲೇ ನಿಂತ್ಕೊಂಡ್ಬಿಟ್ಟು ಎಷ್ಟೊತ್ತಾದ್ರೂ ಹೋಗೋದೇ ಬೇಡ, ಇಲ್ಲೇ ನಿಂತ್ಕೊಂಡ್ ನೋಡೋಣ ಅಂತ ಅನಿಸ್ತಿರುತ್ತೆ. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಈಗ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇಲ್ಲಿ ಪ್ರಸಾದ ತಗೊಳ್ಳೋಣ ಅಂತ ಬಂದ್ವಿ. ಆದ್ರೆ ಈ ದೇವಸ್ಥಾನದಲ್ಲಿ ಈ ರೀತಿ ಭಜನೆನೂ ಮಾಡ್ತಾ ಇರ್ತಾರೆ ವಾರ ವಾರ. ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನಾವು ಅಲ್ಲಿ ಸ್ವಲ್ಪ ನಿಂತ್ಕೊಂಡ್ಬಿಟ್ಟು ಕೇಳಿಸ್ಕೊಂಡ್ವಿ. ಆ ಭಜನೆ ಕೇಳೋದಕ್ಕೆ ಒಂಥರ ಖುಷಿ. ಅದಾದ್ಮೇಲೆ ಪ್ರಸಾದ ತಿಂದು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಆಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡ್ವಿ. ಆಮೇಲೆ ನಾವು ಅಂದ್ರೆ ಪ್ರಸಾದ ತಿಂದ್ಮೇಲೆ ನಾವೇನೆ ಪ್ಲೇಟ್ ತೊಳೆದು ಇಟ್ಟು ಬರ್ಬೇಕು. ಅದು ನನ್ಗೆ ತುಂಬಾ ಇಷ್ಟ ಆಯ್ತು ಆ ದೇವಸ್ಥಾನದಲ್ಲಿ. ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು ಎಲ್ಲಾನು ತುಂಬಾ ಚೆನ್ನಾಗಿದೆ. ನೀವು ಯಾವಾಗಾದ್ರೂ ಒಂದ್ಸರಿ ಬಂದು ಹೋಗ್ರಿ. ಯಾಕೆ ಇಷ್ಟೊತ್ತಿ ಹೇಳ್ತಾ ಇದೀನಿ ಅಂದ್ರೆ ತುಂಬಾ ಚೆನ್ನಾಗಿದೆ, ಹಾಗಾಗಿ ಹೇಳ್ತಾ ಇರೋದು ಒಂದ್ಸರಿ ಬಂದ್ ಹೋಗ್ರಿ ಅಂತ. ಈ ವಿಡಿಯೋ ಎಲ್ಲ ನೋಡಿ ನಿಮ್ಗೆ ಹೇಗ್ ಅನಿಸ್ತು ಅಂತ ಒಂದ್ಸರಿ ಕಮೆಂಟ್ ಮಾಡಿ. ಅದೇ ರೀತಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮತ್ತೆ ನೀವು ಇನ್ನೇ ಯಾವ್ದಾದ್ರು ಬೇರೆ ದೇವಸ್ಥಾನಕ್ಕೆ ಹೋಗಿಲ್ದಿರೋ ದೇವಸ್ಥಾನ ಅಥವಾ ಯಾವ್ದಾದ್ರು ಗೊತ್ತಿಲ್ದಿರೋ ದೇವಸ್ಥಾನ ಇದ್ರೆ ನಮ್ ಕಮೆಂಟ್ ಅಲ್ಲಿ ತಿಳಿಸಿ. ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವಿಡಿಯೋ ಮಾಡಿ ನಿಮ್ಗೆ ಹಾಕ್ತೀನಿ. ನೋಡಿ ಗೋಪುರ ಎಲ್ಲ ಈಗ ರೀಸೆಂಟ್ ಆಗಿ ಎಲ್ಲ ಕಟ್ಸಿರೋದು. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನೋಡಿ ಈ ತರ ಇದೆ. ಮೊದ್ಲು ಚಿಕ್ಕ ದೇವಸ್ಥಾನ ಇತ್ತು, ಈಗೆಲ್ಲ ಈ ತರ ಇಂಪ್ರೂವ್ ಮಾಡಿದ್ದಾರೆ.
ದೇವಸ್ಥಾನದಲ್ಲಿ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಕಮಿಟಿಯವರು ಇದ್ದಾರೆ, ಅವರೇ ಎಲ್ಲ ಉಸ್ತುವಾರಿ ನೋಡ್ಕೊಂತಾರೆ. ಆದ್ರೆ ನಾವ್ ಏನಾದ್ರು ಅನ್ನದಾನ ಮಾಡ್ಬೇಕಂದ್ರೆ ಅಥವಾ ಪ್ರತಿ ವಾರ ಊಟ ಹಾಕ್ಸ್ಬೇಕಂದ್ರುನು ಅಲ್ಲಿ ಬಂದು ಚೀಟಿ ಕೊಟ್ರೆ ಅವರೇ ಎಲ್ಲಾನು ನಮ್ಗೆ ಊಟದ ವ್ಯವಸ್ಥೆನು ಎಲ್ಲ ಅವರೇ ರೆಡಿ ಮಾಡ್ಕೊಡ್ತಾರೆ. ಆಮೇಲೆ ಭಕ್ತಾದಿಗಳೇ ಜಾಸ್ತಿ ಕೊಡುಗೆ ಮಾಡಿದ್ದಾರೆ ದೇವಸ್ಥಾನಕ್ಕೆ. ಪ್ರತಿ ವಾರನು ಇಲ್ಲಿ ದಾಸೋಹ ಇರುತ್ತೆ ಶನಿವಾರ. ಒಂದ್ ವಾರನು ಮಿಸ್ ಆಗಿಲ್ಲ. ನಾನ್ ಇಲ್ಲಿ ಬಂದ್ 2 ವರ್ಷದಿಂದ ನೋಡ್ತಾ ಇದೀನಿ, ಒಂದ್ ವಾರನು ಮಿಸ್ ಆಗಿಲ್ಲ. ಆ ರೀತಿ ದಾಸೋಹ ನಡೆಸ್ತಾ ಬರ್ತಿದಾರೆ ಇಲ್ಲಿ. ನೀವ್ ನೋಡ್ಬೋದು ಇಲ್ಲಿ ನೋಡಿ ಪಾರ್ಕಿಂಗ್ ಎಷ್ಟು ಜಾಗ ಇದೆ ಅಂತ. ಎಷ್ಟು ಗಾಡಿ ಬಂದ್ರು ನಿಲ್ಸ್ಬೋದು, 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು. ಮತ್ತೆ ಇದೇ ರೀತಿ ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆ ಸಿಗೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.